ಸಂಗೊಳ್ಳಿ ರಾಯಣ್ಣ ಅವರು ಕನ್ನಡ ನಾಡಿನ ಧೈರ್ಯಶಾಲಿ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಅಪ್ರತಿಮ ವೀರರು. ಅವರು ಕ್ರಿಶ. 1798ರಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲ್ಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ರಾಯಣ್ಣರಿಗೆ ಧೈರ್ಯ, ಸತ್ಯನಿಷ್ಠೆ ಮತ್ತು ನ್ಯಾಯಪ್ರೇಮ ಹೆಚ್ಚಾಗಿತ್ತು. ಅನ್ಯಾಯದ ವಿರುದ್ಧ ಹೋರಾಡುವ ಮನೋಭಾವವು ಅವರ ಜೀವನದ ಮುಖ್ಯ ಲಕ್ಷಣವಾಗಿತ್ತು. ಕಿತ್ತೂರು ಸಂಸ್ಥಾನದ ರಾಣಿ ಚೆನ್ನಮ್ಮ ಅವರ ಆಡಳಿತ ಕಾಲದಲ್ಲಿ ಸಂಗೊಳ್ಳಿ ರಾಯಣ್ಣರು ಸಂಸ್ಥಾನದ ಸೇನೆಯಲ್ಲಿ ಪ್ರಮುಖ ಯೋಧರಾಗಿದ್ದರು. ಬ್ರಿಟಿಷರ ದಬ್ಬಾಳಿಕೆಗೆ ವಿರೋಧವಾಗಿ ರಾಣಿ ಚೆನ್ನಮ್ಮ ಅವರು ಹೋರಾಟ ಆರಂಭಿಸಿದಾಗ ರಾಯಣ್ಣರು ಅವರ ಬಲಗೈಯಾಗಿ ನಿಂತು ಹೋರಾಡಿದರು. ಕಿತ್ತೂರು ರಾಜ್ಯವನ್ನು ಬ್ರಿಟಿಷರು ವಶಪಡಿಸಿಕೊಂಡ ನಂತರವೂ ರಾಯಣ್ಣರು ಸುಮ್ಮನಾಗಿರಲಿಲ್ಲ. ಅವರು ಗುಪ್ತವಾಗಿ ಸೈನಿಕರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧ ನಡೆಸಿದರು. ರಾಯಣ್ಣರು ಬಡವರು ಮತ್ತು ರೈತರ ಪರವಾಗಿ ನಿಂತು ಬ್ರಿಟಿಷರ ಅನ್ಯಾಯಕರ ತೆರಿಗೆ ವ್ಯವಸ್ಥೆಗೆ ವಿರೋಧ ವ್ಯಕ್ತಪಡಿಸಿದರು. ಇದರಿಂದಾಗಿ ಅವರು ಜನಸಾಮಾನ್ಯರ ಹೃದಯಗಳಲ್ಲಿ ನಾಯಕನಾಗಿ ಬೆಳೆದರು. ಬ್ರಿಟಿಷರು ಅವರನ್ನು ಹಿಡಿಯಲು ಹಲವು ಪ್ರಯತ್ನಗಳನ್ನು ನಡೆಸಿದರೂ ರಾಯಣ್ಣರು ಧೈರ್ಯದಿಂದ ಎದುರಿಸಿದರು. ಆದರೆ ಕೊನೆಗೆ ವಂಚನೆಯ ಮೂಲಕ ಅವರನ್ನು ಬಂಧಿಸಲಾಯಿತು. ಕ್ರಿಶ. 1831ರಲ್ಲಿ ಧಾರವಾಡದಲ್ಲಿ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣರನ್ನು ನೇಣಿಗೆ ಹಾಕಿದರು. ಅವರ ದೇಹ ಸಾವಿಗೀಡಾದರೂ ಅವರ ಧೈರ್ಯ, ದೇಶಭಕ್ತಿ ಮತ್ತು ಸ್ವಾತಂತ್ರ್ಯದ ಹೋರಾಟ ಅಮರವಾಗಿಯೇ ಉಳಿದಿದೆ. ಸಂಗೊಳ್ಳಿ ರಾಯಣ್ಣರು ಕನ್ನಡ ನಾಡಿನ ಶೌರ್ಯ ಮತ್ತು ಸ್ವಾಭಿಮಾನಕ್ಕೆ ಚಿರಂತನ ಪ್ರೇರಣೆಯಾಗಿದ್ದಾರೆ.